ನಿನ್ಗೊಂದು ಐಡಿಯಾ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಕುಂಬಳಕಾಯಿ ಬೆಳೆದಿದೆಯಲ್ಲ ಅಚ್ಚು. ಹೌದು ಮೀನಾ. ಈ ಮಧ್ಯಾಹ್ನದಲ್ಲಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡಲ್ಲ, ಎಲ್ರು ಮನೆ ಒಳಗಡೆನೆ ಇರ್ತಾರೆ. ಇದು ಒಳ್ಳೆ ಸಮಯ. ಈ ಸಮಯಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅಜ್ಜಿ ಮನೇಲಿ ಇರೋಂತ ತರಕಾರಿ ಎಲ್ಲಾನು ಕಿತ್ಕೊಂಡ್ ಬರ್ಬೋದು. ಇಲ್ಲೇ ಇರು, ನಾನು ಆ ಬುಟ್ಟಿನ ಮತ್ತೆ ಬಂದು ತಗೊಂಡೋಗ್ತೀನಿ. ಇದನ್ನ ತಗೊಂಡೋಗಿ ಇಟ್ ಬರ್ತೀನಿ, ಆಯ್ತಾ? ಈಗ ಯಾರು ಇಲ್ಲ, ಬೇಗ ಬೇಗ ತಗೊಂಡೋಗ್ಬಿಡೋಣ. ಹೌದಚ್ಚು, ಯಾರು ಈ ತರ ಮಾಡಿದ್ದು? ಇಷ್ಟೊಂದು ತರಕಾರಿನೂ ಕಿತ್ತು ಬುಟ್ಟಿಯಲ್ಲಿ ಇಟ್ಟಿದ್ದಾರೆ. ಅಚ್ಚು, ನನ್ಗೆ ಅನ್ಸತ್ತೆ ಅಜ್ಜಿನೇ ಎಲ್ಲ ಕಿತ್ತಿರ್ಬೇಕು ಅಂತ. ಹೌದು ಇರ್ಬೋದು ಮೀನಾ. ಸರಿ ಬಾ, ನಾವು ಮನೆಗೆ ಹೋಗಿ ಇದನ್ನ ಇಟ್ಬಿಟ್ಟು ಆಮೇಲೆ ಅಜ್ಜಿಗೆ ಹೆಲ್ಪ್ ಮಾಡೋಣ. ಏನು ಕಸ್ಮರ್ಕೆ? ಹೇ ಯೋ ಅಚ್ಚು, ಏನದು ಕಸ್ಮರ್ಕೆ ಪಿಶ್ಮರ್ಕೆ ಅಂತ? ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡ ಅಂತ ಎಷ್ಟೆಲ್ಲ ಹೇಳಿದು? ನನ್ಗೆ, ಮೀನನ್ಗೆ, ಲಿಲ್ಲಿಗೆ, ಆಮೇಲೆ ಅಜ್ಜಿಗೆ ಅಷ್ಟೇ ಚಪಾತಿ, ಬೇರೆ ಯಾರಿಗೂ ಮಾಡ್ಲಿಲ್ಲ. ಬಾ ಮೀನಾ. ಅಂತ ಹೇಳಿದ್ರೆ ಇಲ್ಲ ಅಜ್ಜಿ, ನಾವು ಹೊರಗಡೆ ಹೋಗಿ ಅಡಿಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿದಾರಲ್ಲ. ಏನ್ ಮಾಡ್ತಾ ಇದ್ದಾರೋ ಏನ್ ಕತೆನೋ, ಇಷ್ಟೊತ್ತಾಯ್ತು. ಸರಿ ಹೋಗ್ ನೋಡೋಣ ಏನ್ ಮಾಡ್ತಾ ಇದ್ದಾರೋ ಏನೋ. ಮಕ್ಳ, ಏನ್ರಪ್ಪ ಚಪಾತಿ ಎಲ್ಲ ಮಾಡ್ಬಿಟ್ರ? ಅದೇನೋ ಅಚ್ಚು ತಲೆ ಮೇಲೆ ಇಟ್ಕೊಂಡ್ ಬರ್ತಾ ಇದೀಯಾ? ಹೌದಜ್ಜಿ, ಸುಮ್ಮನೆ ನಾನು ತಲೆ ಮೇಲೆ ಇಟ್ಕೊಂಡ್ ಬಂದಿದ್ದು. ಎಲ್ಲ ಚಪಾತಿ ಮಾಡಾಯ್ತು, ಎಲ್ರಿಗೂ ಎರಡೆರಡು ಚಪಾತಿ ಹಾಕೊಡಿ. ಮತ್ತೆ ನೋಡಿಲಿ, ನಾನು ಪನ್ನೀರ್ ಇದೆಯಲ್ಲ ಅಜ್ಜಿ, ಅದರಲ್ಲಿ ಪನ್ನೀರ್ ಮಸಾಲ ಮಾಡಿದೀನಿ. ಹೆಂಗಿದೆ ಅಂತ ಟೇಸ್ಟ್ ನೋಡಿ ಅಜ್ಜಿ, ಹಾಕೊಡ್ಲಾ? ಓ, ಪನ್ನೀರ್ ಮಸಾಲನು ಮಾಡಿದೀರಾ? ಏನ್ರಪ್ಪ ಇದೆಲ್ಲನೂ ಮಾಡಕ್ ಬರುತ್ತಾ ನಿಮ್ಗೆ? ಓ, ಎಲ್ಲನೂ ಬರುತ್ತೆ ಅಜ್ಜಿ. ಇದ್ ಮಾತ್ರ ಏನು, ನೀವೇನಾದ್ರೂ ಕೇಳಿ ಎಲ್ಲನೂ ಮಾಡ್ಕೊಡ್ತೀವಿ, ಗೊತ್ತಾ? ಪರವಾಗಿಲ್ಲ ಕಣಪ್ಪ, ನಿಮ್ಮಮ್ಮ ಎಲ್ಲ ಎಲ್ರಿಗೂ ಕೆಲಸ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ. ಹಿಂಗೆ ಮಾಡ್ರಪ್ಪ, ಮನೆ ಕೆಲಸ ಹೆಣ್ಮಕ್ಳು ಚೆನ್ನಾಗಿ ಕಲಿಬೇಕು. ಆಯ್ತಜ್ಜಿ. ಅಜ್ಜಿ, ಪನ್ನೀರ್ ಮಸಾಲ ಹೇಗಿದೆ ಅಂತ ಟೇಸ್ಟ್ ನೋಡಿ ಅಜ್ಜಿ. ಇಲ್ಲ ಕಣಪ್ಪ, ಅದನ್ನ ಅಲ್ಲಿ ಅಡಿಗೆ ಮನೇಲಿ ಇಡ್ರಿ, ಆಮೇಲೆ ಹಾಕೊಡುವಾಗ ನಾನು ಹಾಕೊಂಡು ತಿಂತೀನಿ, ಆಯ್ತಾ? ಆಮೇಲೆ ಇರ್ತೀನಿ. ಆಯ್ತಜ್ಜಿ. ನಾನು ಕೇಳೋಣ ಅಂತ ಇದ್ದೆ. ಅಲ್ಲ, ನೀವು ತರಕಾರಿ ಎಲ್ಲ ಕೀಳೋದಾದ್ರೆ ನಮ್ಮ ಹತ್ರ ಹೇಳ್ಬೋದಲ್ಲ, ನೀವೇ ಯಾಕೆ ಒಬ್ಬರೇ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಜ್ಜಿ? ಹೌದಜ್ಜಿ, ನಾವು ಊರಲ್ಲಿದ್ದಾಗ ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಒಂದ್ ಅರ್ಥ ಇದೆ. ಈಗ ನಾವು ಇಲ್ಲಿರುವಾಗ ನೀವು ನಮಗೆ ಕೆಲಸ ಕೊಡ್ಬೇಕು ತಾನೆ, ಯಾಕೆ ನೀವೇ ಒಬ್ಬರೇ ಮಾಡ್ತಾ ಇದ್ದೀರಾ? ಏನ್ ಮಕ್ಳ, ಏನ್ ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಯಾವ ತರಕಾರಿ ಅಂತಂದೆ? ಅದೇ ಅಜ್ಜಿ, ಮನೆ ಹಿಂಗಡೆ ಅಷ್ಟೊಂದು ತರಕಾರಿ ಬೆಳೆದಿದ್ರಲ್ಲ, ಕುಂಬಳಕಾಯಿ ಎಲ್ಲ ಬೆಳೆದಿತ್ತಲ್ಲ, ಅದೇ ಎಲ್ಲನೂ ಕಿತ್ತು ಬುಟ್ಟಿಯಲ್ಲಿ ಇಟ್ಟಿದ್ದೀರಾ. ನಮ್ಮ ಹತ್ರ ಹೇಳಿದ್ರೆ ನಾವೇ ತೆಗಿತಾ ಇದ್ವಲ್ಲ. ನಮ್ಗೆ ಆ ತರ ಎಲ್ಲ ತರಕಾರಿ ಕೀಳೋದು ತುಂಬಾ ಇಷ್ಟ, ಗೊತ್ತಾ? ಎಷ್ಟು ಬೇಜಾರಾಗ್ತಾ ಇದೆ ಅಜ್ಜಿ, ಯಾಕೆ ಈ ತರ ಮಾಡ್ತೀರಾ ನೀವು? ನಮ್ಮ ಮನೇಲೆಲ್ಲ ಈ ತರ ತರಕಾರಿನ ಬೆಳಿಲೇ ಇಲ್ಲ ನಾವು ಒಂದ್ಸಲನು. ಅದಕ್ಕೆ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗತ್ತೆ, ನಾವೇ ತೆಗಿತಾ ಇದ್ವಲ್ಲ. ಏನ್ ಹೇಳ್ತಾ ಇದೀಯ ಪುಟ್ಟ? ನಾನು ಆ ತರ ಯಾವ ತರಕಾರಿನೂ ತೆಗಿಲಿಲ್ವಲ್ಲ. ಯಾವ ತರಕಾರಿ ಅದು? ಬಾ ನೋಡೋಣ. ಏನು ಅಜ್ಜಿ, ನೀವು ಯಾವ ತರಕಾರಿನೂ ತೆಗಿಲಿಲ್ವಾ? ಏನ್ ಹೇಳ್ತಾ ಇದ್ದೀರಾ? ಹಂಗಂದ್ರೆ ಅಷ್ಟೊಂದು ತರಕಾರಿನ ಯಾರಲ್ಲಿ ಬುಟ್ಟಿಯಲ್ಲಿ ತುಂಬಿಸಿಟ್ಟಿದ್ದು? ಬನ್ನಿ ಹೋಗಿ ನೋಡೋಣ. ಏನ್ ಹೇಳ್ತಾ ಇದ್ದಾವೆ ಈ ಮಕ್ಕಳು? ಬುಟ್ಟಿಯಲ್ಲಿ ತುಂಬಿಸಿಟ್ಟಿದ್ರಾ? ಅಷ್ಟೊಂದು ತರಕಾರಿ ಯಾರಿಗೆ? ಸರಿ ಹೋಗಿ ನೋಡೋಣ. ಇಲ್ಲಿದ್ದ ತರಕಾರಿ ಬುಟ್ಟಿ ಎಲ್ಲೋಯ್ತು? ಅಯ್ಯೋ ಶಿವನೇ, ಏನಿದು ಇಷ್ಟೊಂದು ತರಕಾರಿ ಬೆಳೆದಿತ್ತು, ಎಲ್ಲನೂ ಕಿತ್ತಿದ್ದಾರೆ. ಯಾರು ಈ ತರ ಮಾಡಿದ್ದು? ಈ ತರ ಕೆಲಸ ಮಾಡೋರು ಯಾರಪ್ಪ ಅದು? ಅಜ್ಜಿ, ಆಗ್ಲೇ ನಾವು ಮನೆಗೆ ಬರುವಾಗ ಇಲ್ಲಿ ಬುಟ್ಟಿಯಲ್ಲಿ ಎಷ್ಟೊಂದು ತರಕಾರಿ ಇತ್ತು, ಗೊತ್ತಾ ಅಜ್ಜಿ? ಈಗ ಇಲ್ಲ, ಯಾರೋ ತಗೊಂಡೋಗಿದ್ದಾರೆ. ಬೇಕಾದ್ರೆ ಇವ್ರ ಹತ್ರ ಕೇಳಿ, ಇಲ್ಲೇ ಇತ್ತು. ಹೌದೇನಪ್ಪ, ಯಾರು ಈ ತರ ಮಾಡಿದ್ದು? ಎಲ್ಲಾ ತರಕಾರಿನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 4 ತಿಂಗಳಿಂದ ಎಷ್ಟು ಕಷ್ಟಪಟ್ಟು ಈ ತರಕಾರಿನ ಬೆಳೆಸಿದೀನಿ. ಈ ಮಳೆಗಾಲದಲ್ಲಿ ತರಕಾರಿನೆಲ್ಲ ಬೆಳೆಯಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಬೆಳೆಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕಾಗಿರೋ ತರಕಾರಿಗಳೆಲ್ಲ ಬೆಳೆದಿದ್ದೆ. ಅಕ್ಕಪಕ್ಕದವರಿಗೆ 4 ತರಕಾರಿ ಕೊಟ್ರೆ ನಾನೊಂದು 4 ತರಕಾರಿ ತಿನ್ಬೋದು ಅಂತ ಈ ತರ ಎಲ್ಲಾ ತರಕಾರಿನೂ ದೋಚ್ಕೊಂಡು ಹೋಗ್ಬಿಟ್ಟಲ್ಲ. ಯಾರು ಈ ತರ ಮಾಡಿದ್ದು? ಅಜ್ಜಿ, ನಿಮ್ಗೆ ಯಾರಾದ್ರೂ ಗೊತ್ತಿದಾರಾ ಈ ತರ ಬಂದು ತರಕಾರಿ ಕಳ್ತನ ಮಾಡ್ಕೊಂಡು ಹೋಗೋರು? ಈ ಊರಲ್ಲಿ ಯಾರು ಇರ್ಬೋದೇನೋ? ಚಾಚಾ, ಇಲ್ಲ ಕಣಪ್ಪ, ಈ ಕೆಂಪುಗುಡ್ಡೆಯಲ್ಲಿ ಇಂತ ಕಳ್ತನ ಮಾಡೋರು ಯಾರು ಇಲ್ಲ. ಇದ್ಯಾರೋ ಬೇರೆ ಊರವರೇ ಇರಬೇಕು. ಆಗ್ಲೇ ನಾವು ಹುಷಾರಾಗಿದ್ದಿದ್ರೆ ಅದೆಲ್ಲ ತರಕಾರಿ ತರಬಹುದಾಗಿತ್ತು. ಅಷ್ಟು
ಬೇಗ ನಾವು ನೀವೇ ತರಕಾರಿ ತೆಗ್ದಿರ್ತೀರಾ ಸರಿ ಅದನ್ನೆಲ್ಲ ಇಟ್ಬಿಟ್ಟು ಬಂದು ಹೆಲ್ಪ್ ಮಾಡೋಣ ಅಂತ ಇದ್ವಿ ಅಷ್ಟ್ ಬೇಗ ಎಲ್ಲ ತಗೊಂಡೋಗ್ಬಿಟ್ಟಲ್ಲ ಅಜ್ಜಿ ಕಳ್ತನ ಮಾಡೋರು ಬಿಟ್ಟೋಗ್ತಾರೇನಪ್ಪ ಸರಿ ಬಿಡು ತರಕಾರಿ ತಾನೆ ತಗೊಂಡೋಗ್ಲಿ ಏನೋ ಹೊಟ್ಟೆಗೆ ತಿನ್ನಕ್ ತಾನೆ ಕಿತ್ಕೊಂಡು ಹೋಗಿರ್ತಾರೆ ಏನೋ ಇರ್ಲಿ ಬಿಡು ಬಾ ಸರಿ ಹೋಗೋಣ ಬಾ ಆಚೆ ಎಲ್ಲ ತರಕಾರಿ ಹಾಕಿದೀನಿ ಅದಾದ್ರೂ ಬಿಟ್ಟೋದ್ರಲ್ಲ ಸರಿ ಆಯ್ತಜ್ಜಿ ಸರಿ ಕಣಪ್ಪ ರಾತ್ರಿಗೆ ಚಪಾತಿ ಮಾಡಿದೀರಾ ಅದ್ ಸಾಕಾಗಲ್ಲ ನಾನೊಂದ್ ಸ್ವಲ್ಪ ಅನ್ನ ಮಾಡಿ ಸಾರು ಮಾಡ್ತೀನಿ ಏನೋ ಆಯ್ತಜ್ಜಿ ಪಾಪ ಅಲ್ಲ ಅಜ್ಜಿ ಎಷ್ಟ್ ಕಷ್ಟಪಟ್ಟು ತರಕಾರಿನ ಬೆಳೆಸಿರ್ಬೇಕು ಎಲ್ಲನೂ ಕಿತ್ಕೊಂಡೋಗ್ಬಿಟ್ಟಲ್ಲ ನಾವ್ ಇಲ್ಲೇ ಇದ್ದು ನೋಡ್ಲೇ ಇಲ್ಲ ನೋಡು ಯಾರಿರ್ಬೋದು ಈ ತರ ಮಾಡಿದ್ದು ಸರಿ ಅಚ್ಚು ಯಾರೋ ದೊಡ್ಡವರೇ ಬಂದು ಈ ತರ ಮಾಡಿರ್ಬೇಕು ನಾವೇನಾದ್ರೂ ನೋಡಿದ್ವಿ ಅಂತ ಹೇಳಿದ್ರೆ ಅವ್ರನ್ನ ಹಿಡಿಬೋದಾಗಿತ್ತು ನೋಡ್ಲೇ ಇಲ್ಲ ಸರಿ ಹೋಗಿದ್ದೋಗ್ಲಿ ಬಿಡು ಇನ್ಮೇಲಾದ್ರೂ ಈ ತರ ನಡಿದೇ ಇರೋ ಹಾಗೆ ನೋಡ್ಕೊಳ್ಳೋಣ ಏನಂತೀಯ ಆಯ್ತು ಮೀನಾ ಅಜ್ಜಿ ಹೆಂಗೆ ನೋಡಿದ್ರಾ ನಾನ್ ಕೊಟ್ಟಿರೋ ಐಡಿಯಾ ಇನ್ನ 2 ವಾರಕ್ಕೆ ತರಕಾರಿ ಚಿಂತೆನೇ ಬೇಡ ಈ ಎಲ್ಲಾ ತರಕಾರಿನೂ ಮಾರಿದ್ವಿ ಅಂತ ಹೇಳಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಬಾಲು ಎಷ್ಟೊಂದು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನೀನು ಈಗ 2 ವಾರಕ್ಕೆ ನೀನ್ ಹೇಳ್ದಂಗೆ ಚಿಂತೆನೇ ಇಲ್ಲ ತರಕಾರಿದು ಮೊದ್ಲಾದ್ರೂ ಅಜ್ಜಿ ಮನೆಗೆ ಹೋದ್ರೆ 4 ದಿನಕ್ಕೆ 5 ದಿನಕ್ಕೆ ಆಗಂಗೆ ಕಿತ್ಕೊಂಡ್ ಬರ್ತಾ ಇದ್ವಿ ಈ ಸಲ 2 ವಾರಕ್ಕೆ ಆಗಂಗೆ ಕಿತ್ಕೊಂಡ್ ಬಂದಿದೀನಿ ನೋಡು ಇಷ್ಟೊಂದು ತರಕಾರಿನೂ ವ್ಯಾಪಾರ ಮಾಡಿ ಒಳ್ಳೆ ಹಣ ಮಾಡೋಣ ಬೇಗ ಖಾಲಿ ಆಯ್ತು ಅಂದ್ರೆ ಮತ್ತೆ ಹೋಗಿ ತಗೊಂಡ್ಬಂದ್ರೆ ಆಯ್ತು ನೀನ್ ಹೇಳ್ದಂಗೆ ಮಧ್ಯಾಹ್ನಕ್ಕೆ ಹೋದ್ರೆ ಯಾರು ಇರಲ್ಲ ಹೌದಜ್ಜಿ ಅಜ್ಜಿ ಅಜ್ಜಿ ಈ ಊರಲ್ಲಿ ತರಕಾರಿ ಇಲ್ಲ ನಮ್ಮ ಅಂಗಡಿಯಲ್ಲಿ ಅಂತ ಹೇಳ್ದವ್ರನ್ನೆಲ್ಲ ಕರ್ಕೊಂಬನ್ನಿ ಬೇಕಾದಷ್ಟು ತರಕಾರಿನ ತಗೊಂಡೋಗ ಕೇಳಿ ಅಜ್ಜಿ ಕರೀರಿ ಅಜ್ಜಿ ಎಲ್ರನ್ನು ಆಯ್ತು ಬಾಲು ಕರಿತೀನಿ ಓ ಶಾಂತಕ್ಕ ಗಂಗಮ್ಮಕ್ಕ ಬನ್ರಮ್ಮ ತರಕಾರಿ ಎಲ್ಲ ಬಂದಿದೆ ಬೇಕಾದಷ್ಟು ಬೇಕಾಗಿ ತಗೊಂಡೋಗಿ ಬನ್ರಿ ಬನ್ರಿ ಅವಳು ಇದಾಳಲ್ಲ ಗಜಲಕ್ಷ್ಮಿ ಅವಳನ್ನು ಕರ್ಕೊಂಬಾರಮ್ಮ ಅಯ್ಯೋ ಚೈನಾ ಅಜ್ಜಿ ನಾನು ತರಕಾರಿ ನಿಮ್ಮ ಅಂಗಡಿಯಲ್ಲಿ ಇಲ್ಲ ಅಂತ ಪ್ಯಾಟೆಯಿಂದ ತರಿಸಿದೀನಿ ನೀವ್ ಈಗ ಬಂದು ತರಕಾರಿ ಇದೆ ಬಾ ಅಂತ ಹೇಳಿದ್ರೆ ನಾನೇನ್ ಮಾಡೋದು ನಾನು 4 ದಿನ ಬಿಟ್ಟು ತಗೊಳ್ತೀನಿ ಬಿಡ್ರಿ ಓ ಹೌದಾ ಸರಿ ಬಿಡು 4 ದಿನ ಬಿಟ್ಟು ತಗೊಳ್ತೀರಂತೆ ನೋಡಜ್ಜಿ ನಮ್ಮ ಅಂಗಡಿಯಲ್ಲಿ ತರಕಾರಿ ಇಲ್ಲ ಅಂತ ಎಲ್ರು ಪ್ಯಾಟೆಗೆ ಹೋಗಿ ತಗೊಂಡ್ಬಂದಿದಾರಂತೆ ಎಲ್ಲ ಅಜ್ಜಿ ಮನೆಗೆ ಬಂದಿದ್ದಾರಲ್ಲ ಮಕ್ಕಳಿಂದಾನೇ ಆಗಿದ್ದು ಇಲ್ಲಾಂದ್ರೆ ಎಲ್ರು ನಮ್ಮ ಅಂಗಡಿಯಲ್ಲೇ ತಗೊಳ್ತಾ ಇದ್ರು ಅವನನ್ನ ಹೆಂಗಾದ್ರೂ ಮಾಡಿ ಈ ಊರ್ ಬಿಟ್ಟು ಓಡಿಸ್ಬೇಕು ಲೋ ಬಾಲು ಹೌದು ಕಣೋ ಆ ಮಕ್ಳು ಇಲ್ಲ ಅಂತ ಹೇಳಿದ್ರೆ ನಾವು 4 ದಿನ ಹಿಂದೆನೆ ಹೋಗಿ ತರಕಾರಿಗಳೆಲ್ಲ ತಗೊಂಡ್ಬರ್ಬೋದಾಗಿತ್ತು ಈಗ ಆ ಮಕ್ಳು ಬಂದಿರೋದ್ರಿಂದಾನೇ ನಾವು ಇಷ್ಟು ಲೇಟ್ ಮಾಡಿದ್ದು ಊರ್ ಜನರೆಲ್ಲರೂ ಈಗ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ಇವಳು ನೋಡಿದ್ರೆ ಪ್ಯಾಟೆಯಿಂದ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಸರಿ ಬಿಡು ಬೇರೆ ಜನರ ಹತ್ರ ಕೇಳಿ ನೋಡೋಣ ಆ ಮಕ್ಳನ್ನ ನಾವ್ ಹಿಂಗ್ ಓಡ್ಸಕ್ಕಾಗತ್ತೆ ಅವು ರಜೆಗೆ ಬಂದಿದಾವೆ ಸ್ಕೂಲ್ ರಜೆ ಮುಗೀತಂದ್ರೆ ಹೋಗ್ತಾವ್ ಬಿಡು ಆಮೇಲೆ ನೋಡ್ಕೊಳ್ಳೋಣ ಏನಂತ ಸರಿ ಆಯ್ತು ಬಿಡಿ ಅಜ್ಜಿ ಬನ್ನಿ ನನ್ಗೇನಾದ್ರೂ ಟೀ ಕಾಫಿ ಮಾಡ್ಕೊಡಿ ಹೊಟ್ಟೆ ಹಶ್ವಾಗ್ತಾ ಇದೆ ರಾತ್ರಿಗೆ ಏನ್ ಅಡಿಗೆ ಮಾಡಿದೀರಾ ಅಯ್ಯೋ ಬಾಲು ತರಕಾರಿ ಇಲ್ದೆ ಏನ್ ಅಡಿಗೆನೂ ಮಾಡ್ಲಿಲ್ಲ ನಾನು ಸರಿ ಈಗ್ಲಾದ್ರೂ ತರಕಾರಿ ಬಂದಿದೆಯಲ್ಲ ಎಲ್ಲಾ ತರಕಾರಿಯಲ್ಲೂ ಮಿಕ್ಸ್ ಹಾಕಿ ನಾನು ತರಕಾರಿ ಸಾರು ಮಾಡ್ತೀನಿ ಸರಿನಾ ರಾತ್ರಿಗೆ ಒಳ್ಳೆ ಊಟ ಮಾಡ್ತೀಯಂತೆ ಈಗ ನಾನು ಹೋಗಿ ಟೀ ಕಾಫಿ ಮಾಡ್ತೀನಿ ಆಯ್ತಾ ಸರಿ ಅಜ್ಜಿ ಹಂಗೆ ಮಾಡಿ ನಾನು ಇಲ್ಲೇ ಅಂಗಡಿಯಲ್ಲಿ ಇರ್ತೀನಿ ಯಾರಾದ್ರೂ ಬಂದ್ರೆ ವ್ಯಾಪಾರ ಮಾಡ್ಬೇಕಲ್ಲ ಆಯ್ತು ಕಣಪ್ಪ ಅಜ್ಜಿ ಯಾಕೆ ಹಿಂಗ್ ಹೋಗ್ತಾ ಇದಾರೆ ಓ ಸೌದೆ ತರ್ಬೇಕಲ್ಲ ಸರಿ ಸರಿ ಆಗ್ಲೇ ಒಂದು ಆಲೂಗಡ್ಡೆ ಕೀಳ್ತೀನಿ ಅಂದಿದ್ದಕ್ಕೆ ಹೆಂಗ್ ಮಾಡ್ದೆ ಈಗ ನೋಡು ಯಾರೋ ಎಲ್ಲಾನು ಕಿತ್ಕೊಂಡೋಗ್ಬಿಟ್ರು ನನಗೇನಾದ್ರೂ ಕನ್ಸ್ತಿದ್ದಿತ್ತಾ ಎಲ್ಲಾನು ಕಿತ್ಕೊಂಡೋಗ್ತಾರೆ ಅಂತ ಸರಿ ಸರಿ ಅಚ್ಚು ಯಾಕೆ ಮುಖ ಇಟ್ಕೊಂಡಿದ್ಯಾ ಸಿಟ್ ಮಾಡ್ಕೊಂಬೇಡ ಬಾ ಹೋಗೋಣ ಮಳೆ ಬರಂಗ್ ಆಗ್ತಾ ಇದೆ ಹೌದಾ ಲಿಲ್ಲಿ ಮಳೆ ಬರಂಗ್ ಆಗ್ತಾ ಇದೆ ಬಾ ಹೋಗೋಣ ಸುಮ್ಮನೆ ಹಂಗೆ ತಲೆ ಅಲ್ಲಾಡ್ಸ್ತಾ ಇರ್ಬೇಡ ಚುಮ್ಮಿ ಆಯ್ತಾ ನಾಳೆನೆ ನಾವು ಕೆಲಸನ ಶುರು ಮಾಡೋಣ ಏನ್ ಹೇಳ್ತೀಯ ಚೋಟು ನಿಮ್ಮ ಅಕ್ಕನ ಹತ್ರ ಹೇಳು ಈಗ ಅಂತಾಳೆ ನಾಳೆ ಕೆಲಸ ಮಾಡೋ ಸಮಯದಲ್ಲಿ ಅಯ್ಯೋ ನನಗೆ ನಿದ್ರೆ ಬರ್ತಾ ಇದೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಏನಾದ್ರೂ ಒಂದು ಕತೆ ಹೇಳ್ತಾ ಇರ್ತಾಳೆ ಏನ್ ನನ್ ಬಗ್ಗೆ ಇಷ್ಟ ಅರ್ಥ ಮಾಡ್ಕೊಂಡಿದ್ಯಾನು ಇಷ್ಟು ವರ್ಷ ನಿನ್ನೊಟ್ಟಿಗೆ ಇದ್ದೀನಿ ಇದನ್ನು ಗೊತ್ತಿಲ್ವಾ ನಂಗೆ ಚೋಟು ನಾಳೆ ಎಲ್ಲೆಲ್ಲಿ ಕಲ್ಲಿದೆಯೋ ಎಲ್ಲಾನು ತಗೊಂಡ್ಬಂದು ಇಲ್ಲಿ ರಾಶಿ ಮಾಡ್ಬೇಕು ಆಯ್ತಾ ಆಮೇಲೆ ನಾವು ಕೆಲಸ ಶುರು ಮಾಡಕ್ಕೆ ಈಸಿ ಆಗಿರುತ್ತೆ ಏನಂತೀಯ ನಿಮ್ಮ ಅಕ್ಕನ ಹತ್ರ ಹೇಳಿಡು ಆಯ್ತಾನು ಅಕ್ಕ ಅವಳು ಬರ್ಲಿಲ್ಲ ಅಂದ್ರೇನು ನಾನ್ ಬರ್ತೀನಿ ಹೆಂಗಾದ್ರೂ ಮಾಡಿ ಊರಿಗೆ ಹೋಗೋಷ್ಟರಲ್ಲಿ ಅಜ್ಜಿ ಬಂದು ಒಳ್ಳೆ ಟಾಯ್ಲೆಟ್ ಕಟ್ಕೊಡ್ಬೇಕು ಅನು ಅಕ್ಕ ಏನ್ ಜೋಲಿ ಏನಾಯ್ತು ಯಾಕೆ ಹೀಗೆ ಸಿಟ್ಟಾಗಿದ್ಯಾ ಅನು ಅಕ್ಕ ನಿಮ್ಮ ಸಿಸ್ಟರು ಯಾಕೆ ಈ ತರ ಮಾಡ್ತಾರೆ ನನಗೆ ತುಂಬಾ ತೊಂದರೆ ಕೊಟ್ಟಾರೆ ಗೊತ್ತುಂಟಾ ಅವಳನ್ನ ಕಂಡು ನನಗೆ ಬಾಯಿ ಸಿಟ್ಟು ಬರ್ತಾ ಉಂಟು ಯಾಕೇನಾಯ್ತು ಜೋಲಿ ಅನು ಅಕ್ಕ ಆಗ್ಲೇ ಅಂಗಡಿಗೆ ಹೋಗುವಾಗ ನಾನು ನಿಮ್ಗೆ ಸಪೋರ್ಟ್ ಮಾಡಿ ಅವಳೊಟ್ಟಿಗೆ ಅಂಗಡಿಗೆ ಹೋಗ್ಲಿಲ್ವಲ್ಲ ಆದ್ರಿಂದ ಅವಳು ಏನ್ ಮಾಡಿದಾಳೆ ಗೊತ್ತುಂಟಾ ಹಿಟ್ಟು ತಂದು ಚಪಾತಿ ಎಲ್ಲ ಮಾಡಿದಾಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು
ಈಗ ಆ ಚಪಾತಿ ಸ್ವಲ್ಪ ಕೊಡು ತಿಂತೀನಿ ಅಂತ ಹೇಳಿದಕ್ಕೆ ಆಗ್ಲೇ ಹೆಂಗ್ ಹೇಳ್ದೆ? ಈಗ ನಿನ್ಗೆ ಚಪಾತಿ ಕೊಡ್ಬೇಕಾ? ನಾನೀಗ ಚಪಾತಿನೇ ಕೊಡಲ್ಲ. ನನ್ಗೆ ಆಮೇಲೆ ಮೀನನ್ಗೆ ಲಿಲ್ಲಿಗೆ ಅಜ್ಜಿಗೆ ಮಾತ್ರ ಚಪಾತಿ ಮಾಡಿದೀನಿ, ನಿಮ್ಗೆ ಯಾರಿಗೂ ಕೊಡಲ್ಲ ಅಂತ ತಗೊಂಡು ಹೋಗ್ಬಿಟ್ಲು. ಅಯ್ಯೋ ಬಿಡು ಜೂಲಿ, ಅವಳ ಆ ತರ ಎಲ್ಲ ಮಾಡಲ್ಲ, ಹೇಳದ್ ಮಾತ್ರ. ನಮ್ಮೆಲ್ರಿಗೂ ಚಪಾತಿ ಮಾಡಿರ್ತಾಳೆ, ಸುಮ್ಕಿರು. ಆಮೇಲೆ ಊಟಕ್ಕೆ ಹೋಗುವಾಗ ಕೊಡ್ತಾಳೆ ಅವಳು. ಓಕೆ ಅನು ಅಕ್ಕ. ಅಚ್ಚು ಏನಾಯ್ತು, ಯಾಕೆ ಸಪ್ಪಗಿದ್ಯಾ? ಅಕ್ಕ ನಿನಗೆ ವಿಷಯ ಗೊತ್ತೇನೆ? ಅಜ್ಜಿ ಎಷ್ಟ್ ಚೆನ್ನಾಗಿ 4 ತಿಂಗಳ ಹಿಂದೆ ಬೀಜ ಹಾಕಿ ತರಕಾರಿ ಬೆಳೆಸಿದ್ದೆಲ್ಲ ಇವತ್ತು ಯಾರೋ ಬಂದು ಕಿತ್ಕೊಂಡು ದೋಚ್ಕೊಂಡು ಬಿಟ್ರು. ಏನು, ನಮ್ ತೋಟದಲ್ಲಿರುವಂತ ತರಕಾರಿ ಎಲ್ಲ ಕಿತ್ಕೊಂಡು ದೋಚ್ಕೊಂಡು ಹೋಗ್ಬಿಟ್ರಾ? ಯಾರು ಈ ತರ ಮಾಡಿದ್ದು? ಅನು ಅಕ್ಕ, ಅದ್ ಗೊತ್ತಿದ್ರೆ ನಾವೇ ಹೋಗಿ ಹಿಡಿತಾ ಇದ್ವಲ್ಲ, ಯಾರಂತಾನೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ತರಕಾರಿ ಎಲ್ಲ ಒಂದ್ ಬುಟ್ಟಿಲ್ ಹಾಕಿಟ್ಟಿದ್ರು, ಆಮೇಲೆ ಬಂದ್ ನೋಡಿದ್ರೆ ತರಕಾರಿನೇ ಇಲ್ಲ, ಎಲ್ಲನೂ ಕಿತ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ, ತುಂಬಾ ದೊಡ್ಡ ಕಳ್ಳರಾಗಿರ್ಬೇಕು, ಅದಕ್ಕೆ ಈ ತರ ಮಾಡಿದ್ದಾರೆ. ಪಾಪ ಅಜ್ಜಿಗೆ ತುಂಬಾ ಬೇಜಾರಾಗ್ಬಿಡ್ತು. ಮಳೆಗಾಲಕ್ ಮುಂಚೆ ಸ್ವಲ್ಪ ತರಕಾರಿ ಹಾಕಿ ಬೆಳೆಸ್ಕೊಂಡ್ವಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಿತ್ಕೋಬೋದಲ್ಲ, ಮಳೆಗಾಲದಲ್ಲಿ ಬೀಜ ಹಾಕಿದ್ರೆ ಬೆಳೆಯಲ್ಲ ಅಂತಾನೆ ಅಜ್ಜಿ ಒಂದ್ 4-5 ತಿಂಗಳ ಮುಂಚೆನೆ ಈ ತರ ತರಕಾರಿ ಬೆಳೆಸಿದ್ರು. ಈಗ ಯಾರೋ ಅದನ್ನ ಕಿತ್ಕೊಂಡೋಗ್ಬಿಟ್ರು ನೋಡಕ್ಕ. ಛೇ ಪಾಪ, ಅಜ್ಜಿಗೆ ಎಷ್ಟು ಬೇಜಾರಾಗಿರುತ್ತಲ್ಲ. ಹೌದು, ಅಜ್ಜಿಗೆ ತುಂಬಾ ಬೇಜಾರಾಗ್ಬಿಡ್ತು. ಆದ್ರೇನು ಅಜ್ಜಿ ತುಂಬಾ ಒಳ್ಳೆಯವರು ಗೊತ್ತಾ? ಅವ್ರು ಏನ್ ಹೇಳಿದ್ರಂದ್ರೆ, ಏನ್ ಹೇಳಿದ್ರು? ಯಾರ್ ತರಕಾರಿ ತಗೊಂಡೋದ್ರು ಅವರು ಹೊಟ್ಟೆಗೆ ತಿನ್ನಕ್ ತಾನೆ, ಪಾಪ ಇರ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಅನ್ನೋ ಅಕ್ಕ. ಅಜ್ಜಿಗೆ ಎಷ್ಟು ಒಳ್ಳೆ ಮನ್ಸು ಅಲ್ಲ, ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಮನೆಯಲ್ಲಿ, ಆದ್ರೇನು ಅವ್ರು ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಶೀರ್ವಾದ ಮಾಡ್ತಾರೆ. ಅಜ್ಜಿ ತರ ಒಳ್ಳೆಯವರು ಯಾರೂ ಇಲ್ಲ. ಹೌದಣ್ಣ ಅಕ್ಕ, ಆದ್ರೆ ಇಷ್ಟು ಒಳ್ಳೆ ಅಜ್ಜಿಗೆ ಈ ತರ ಮಾಡಿದಾರಲ್ಲ, ಯಾರಿರ್ಬೋದು? ಅಲ್ಲ, ನೀವ್ ಇಲ್ಲೇ ಇದೀರಾ ಆಗ್ಲಿಂದ, ಈ ಕಡೆ ಯಾರಾದ್ರೂ ಬಂದ್ರಾ? ನೀವ್ ನೋಡಿದ್ರಾ ಅಕ್ಕ? ಇಲ್ಲ ಅಚ್ಚು, ನಾವು ಈಗಷ್ಟೇ ಬಂದಿದ್ದು, ಆಗ್ಲೇ ಇಲ್ಲೇ ಇದ್ವಿ. ಆಮೇಲೆ ಇಲ್ಲಿ ಟಾಯ್ಲೆಟ್ ಕಟ್ಟೋದಕ್ಕೆ ಏನಾದ್ರು ಐಡಿಯಾ ಮಾಡೋಣ ಅಂತ ಏನಾದ್ರು ಸಿಗತ್ತಾ ಅಂತ ಹೋಗಿ ನೋಡಿದ್ವಿ. ಆಮೇಲೆ ಈಗಷ್ಟೇ ಜಸ್ಟ್ ಬಂದಿದ್ದು, ಯಾರು ಈ ಕಡೆ ಬರ್ಲಿಲ್ಲ. ಛೇ, ಇರ್ಲಿ ಬಿಡಿ, ಯಾವತ್ತಾದ್ರೂ ಒಂದಿನ ಆ ಕಳ್ಳ ಸಿಕ್ತಾನೆ. ಅನು ಅಕ್ಕ, ಜೂಲಿ, ಚುಮ್ಮಿ ಅಕ್ಕ ಎಲ್ರೂ ಕೇಳಿಸ್ಕೊಳ್ಳಿ. ಈಗ ಈ ತರ ಬಂದ್ ಕಳ್ತನ ಮಾಡ್ಕೊಂಡು ಹೋದವರು ಮತ್ತೆ ಬರೋದಿಕ್ಕೆ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಆ ತರಕಾರಿನೆಲ್ಲ ತಗೊಂಡು ಹೋದವರಿಗೆ ರುಚಿ ಚೆನ್ನಾಗಿತ್ತು ಅಂದ್ರೆ ಮತ್ತೆ ತೆಗಿಯಕ್ ಬರ್ತಾರೆ. ಅವರನ್ನ ಬಿಡ್ಬಾರ್ದು, ಹೆಂಗಾದ್ರೂ ಮಾಡಿ ಕಂಡಿಡಿಬೇಕು. ಎಲ್ರೂ ಅಲರ್ಟ್ ಆಗಿರಿ ಆಯ್ತಾ? ಇನ್ನೊಂದ್ಸಲ ಯಾರು ಬಂದ್ರೂ ಸರಿ ಈ ಕಡೆ ಅಜ್ಜಿ ತೋಟ ಕಡೆ ಅವ್ರನ್ನ ಹಿಡಿದು ಬಿಡೋಣ. ಸರಿ ಸರಿ. ಅಚ್ಚು, ಚಪಾತಿ ಮಾಡಿದ್ಯಂತೆ, ತುಂಬಾ ಚೆನ್ನಾಗಿರುತ್ತೆ ನಿನ್ ಕೈಯಲ್ಲಿ ಚಪಾತಿ ಮಾಡಿದ್ರೆ. ನನ್ಗೊಂಚೂರು ಕೊಡ್ತೀಯಾ? ಅಕ್ಕ, ನೀನೇನೆ ಈ ತರ ಮಾತಾಡ್ತಾ ಇರೋದು? ಹೌದು, ಯಾಕೆ ಮಾತಾಡ್ಬಾರ್ದಾ? ನೀನ್ ಚಪಾತಿ ಮಾಡಿದ್ರೇನು ಸರಿ, ಏನ್ ಮಾಡಿದ್ರೇನು ಸರಿ, ಚೆನ್ನಾಗಿರುತ್ತೆ ಗೊತ್ತಾ? ನನ್ಗೊಂಚೂರು ಕೊಡು. ಅಕ್ಕ, ನಿನಗೆ 2 ಚಪಾತಿ ಮಾಡಿದೆ ಕಣೆ, ನಿನಗೆ 3 ಚಪಾತಿ ಕೊಡ್ತೀನಿ, ಬಾ ಹೋಗೋಣ. ಆಯ್ತು. ಅನು ಅಕ್ಕ, ನೀವು ಸುಮ್ಮನೆ ತಾನೇ ಹೇಳಿದ್ದು? ಅವಳ ಹತ್ರ ಅಲ್ಲ, ತುಂಬಾ ಜೋರಾಗಿ ಮಾತಾಡಿದ್ರೆ ಏನು ಕೊಡಲ್ಲ, ಈ ತರ ನೈಸ್ ಮಾಡಿ ಮಾತಾಡಿದ್ರೆ ಎಲ್ಲಾನು ಕೊಡ್ತಾಳೆ ಗೊತ್ತಾ? ಅವಳ ಬಗ್ಗೆ ನನ್ಗೆ ಗೊತ್ತು. ಸರಿ ಬಾ, ಅವಳ ಕೈಯಲ್ಲಿ ಚಪಾತಿ ಮಾಡಿದಾಳೆ, ಚೆನ್ನಾಗಿರತ್ತೆ. ಅವಳು ತುಂಬಾ ಟೇಸ್ಟ್ ಆಗಿ ಮಾಡ್ತಾಳೆ ಗೊತ್ತಾ? ಬಂದ್ ತಿನ್ ನೋಡು, ಹಾಗೆ ಗೊತ್ತಾಗತ್ತೆ. ಓಕೆ ಅನು ಅಕ್ಕ, ಇನ್ಮೇಲೆ ಇದೇ ತರ ಟ್ರಿಕ್ಸ್ ಯೂಸ್ ಮಾಡಿ ನಾನು ಅಚ್ಚು ಹತ್ರ ಎಲ್ಲಾನು ತಗೊಳ್ತೀನಿ. ಸುಮ್ನೆ ಈ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಆಮೇಲೆ ಜಾಡ್ಸ್ ಓದ್ ಕಳಿಸ್ತಾಳೆ ಅವಳು. ಮಾತಾಡೋ ಟೈಮಲ್ಲೇ ಮಾತಾಡ್ಬೇಕು, ಸುಮ್ನೆ ಮಾತಾಡ್ಬೇಡ ಈ ತರ, ಆಯ್ತಾ? ಓ ಗಾಡ್, ಓಕೆ ಅನು ಅಕ್ಕ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್